ನೀವು ಯಾರು ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅವ್ರು ಏನು ಮಾಡ್ತಾರೆ, ಕೇವಲ ಹಬ್ಬದ ಕ್ರೈಸ್ತರಾಗಿ ಜೀವಿಸ್ತಾ ಇದ್ರು, ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸ್ತಾ ಇದ್ರು, ಕೇವಲ ಏನಂತ ಹೇಳ್ತಾ ಇದ್ದೀವ್ರಿ, ಸಿದ್ಧವಿರಲಾರ್ದಂಥ ಸ್ಥಿತಿಯಲ್ಲಿ ಪ್ರಾರ್ಥನೆಯ ಜೀವಿತ ಇಲ್ಲ, ಭಕ್ತಿಯ ಜೀವಿತ ಇಲ್ಲ, ಕೇವಲ ನಟನೆ. ಯಾರಾದರೂ ಕಂಡಾಗ ಮಾತ್ರ ದೇವರ ಮಕ್ಕಳಂತೆ ನಟಿಸುವಂಥ ಒಂದು ಜೀವಿತ. ಈ ರೀತಿಯಾಗಿದ್ದ ಕಾರಣಕ್ಕಾಗಿ ಅವ್ರು ಏನಾದ್ರೂ ಕೈ ಬಿಡಲ್ಪಟ್ಟರು ಪ್ರೇಯರೆ. ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೆ, ಮೂರನೇದಾಗಿ ಸಿದ್ಧರಾಗಿ ನಾವಿರಬೇಕು. ಸಮಯ ಸಿದ್ಧತೆಯ ಒಂದು ಸಮಯವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗಿ ನಾವು ನೋಡೋಣ ಈ ಸಮಯದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಇನ್ನೊಂದು ಕಡೆಗೆ ಒಂದು ವಚನ ಇರುತ್ತೆ ಈ ರೀತಿಯಾಗಿ, ಶೋಧಿಸುವಂಥ ಒಂದು ಸಮಯ ಇದೆ ಅಂತೆ. ಯಾವ ಸಮಯ ರೀ? ಶೋಧಿಸುವಂಥ ಸಮಯ. ಪ್ರಕಟಣೆ ಪುಸ್ತಕ 3:10 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳಿಗೆ ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 2:21 ನಾವು ನೋಡ್ತಾ ಇದ್ದೇವೆ ಪ್ರಕಟಣೆ ಪುಸ್ತಕ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ ಎಂಬುದಾಗಿ. ಅಲ್ಲಿ ನಾವು ಇನ್ನೊಂದು ವಚನವನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಏನ್ರಿ, ದೇವರು ಅವಕಾಶಗಳನ್ನು ಕೊಟ್ಟಾಗಲೂ ಕೂಡ ಕೆಲವು ಜನರು ಏನು ಮಾಡ್ತಾರಂತೆ, ಲೋಕದಲ್ಲಿರುವಂಥವುಗಳನ್ನೇ ಪ್ರೀತಿ ಮಾಡ್ತಾರಂತೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಲೋಕವನ್ನು ಪ್ರೀತಿಸುವವನು ದೇವರಿಗೆ ಏನಾಗಿದ್ದಾನಂತೆ, ಶತ್ರುವಾಗಿದ್ದಾನೆ, ವೈರಿಯಾಗಿದ್ದಾನೆ. ಅದಕ್ಕಾಗಿ ಲೋಕದಿಂದ ಬಂದಿರತಕ್ಕಂಥ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಇವುಗಳು ನಿಮ್ಮಲ್ಲಿ ಇರಬಾರ್ದಂತೇಳಿ ವಾಕ್ಯ ಹೇಳ್ತಾ ಇದೆ. ಯಾರು ಆತನ ಮಕ್ಕಳಾಗಿ ಸ್ಥಿರವಾಗಿ ಭಯದಿಂದ ಭಕ್ತಿಯಿಂದ ಜೀವಿಸ್ತಾ ಇರ್ತಾರೋ ಅಂಥವರಿಗೆ ಶೋಧನೆಗಳು ಬರ್ತಾರೆ. ಏನು ಬರ್ತಾವಂತ್ರಿ? ಶೋಧನೆಗಳು ಬರುವಾಗ ಆ ಶೋಧನೆಯ ಸಮಯದಲ್ಲಿ ದೇವರು ಏನು ಮಾಡ್ತಾನಂತೆ, ನಮಗೆ ಮತ್ತೊಂದು ಮಾರ್ಗವನ್ನು ತೆರೆದು ಆ ಶೋಧನೆಯಿಂದ ನಮ್ಮನ್ನು ಏನು ಮಾಡ್ತಾನೆ, ಆತ ತಪ್ಪಿಸ್ತಾನೆ. ಕಾರಣ ಏನಂದರೆ, ನಾವು ವಾಕ್ಯವನ್ನು ಏನು ಮಾಡಿದ್ದೀವಂತೆ, ಕಾಪಾಡಿಕೊಂಡಿದ್ದೇವೆ. ಹಲ್ಲೆಲೂಯಾ. ಭೂನಿವಾಸಿಗಳ ಮೇಲೆ ಪರೀಕ್ಷೆಯ ಕಾಲ ಬರಲಿಕ್ಕಿದೆ. ಆ ಪರೀಕ್ಷೆಯ ಸಮಯದಲ್ಲಿ ನಾವು ನೋಡುವಾಗ ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಲೋಕದ ಮೇಲೆ ಬರುವುದಕ್ಕಿರುವ ಎಲ್ಲ ಶೋಧನೆಯಿಂದ ನಾನು ನಿನ್ನನ್ನು ಏನು ಮಾಡ್ತೀನಿ, ತಪ್ಪಿಸಿ ಕಾಪಾಡ್ತೀನಿ. ಶೋಧನೆಯ ಸಮಯದಲ್ಲಿ ದೇವರು ಏನು ಮಾಡ್ತಾನೆ, ತಪ್ಪಿಸಿ ಕಾಪಾಡ್ತಾನೆ. ಯೋಬನಿಗೆ ಬಂದಂಥ ಶೋಧನೆಯ ಸಮಯದಲ್ಲಿ ದೇವರು ಯೋಬನಿಗೆ ಏನು ಮಾಡಿದ್ರು, ಒಂದು ಮಾರ್ಗವನ್ನು ತೆರೆದರು ಪ್ರಿಯರೇ. ಹಲ್ಲೆಲೂಯಾ. ಪೌಲನ ವಿಷಯದಲ್ಲಿ ಕೂಡ ಅನೇಕ ಶೋಧನೆಗಳು ಬಂದಾಗ ಪೌಲನಿಗೆ ಅನೇಕ ವಿಷಯದಲ್ಲಿ ಮಾರ್ಗವನ್ನು ತೆರೆದರು. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರ ಭಕ್ತರ ಜೀವಿತದಲ್ಲಿ ದೇವರು ಶೋಧನೆಗಳು ಬಂದಂಥ ಸಮಯದಲ್ಲಿ, ಪರೀಕ್ಷೆಗಳು ಆದಂಥ ಸಮಯದಲ್ಲಿ, ಆ ಒಂದು ಸಮಯದಲ್ಲಿ ದೇವರವರಿಗೆ ಏನು ಮಾಡಿದ್ರು, ಮತ್ತೊಂದು ಮಾರ್ಗವನ್ನು ತೆರೆದರು ಪ್ರಿಯರೇ. ಕಾರಣ ಏನಂತಂದರೆ, ಅವರು ದೇವರ ಮಕ್ಕಳಾಗಿ ಸ್ಥಿರವಾಗಿ ನಡೆಯುವಂಥವ್ರು ಆಗಿದ್ರು. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ತಡ ಮಾಡಬಾರ್ದು, ನಾವು ಮುಂದೆ ಹೋಗುವವರಾಗಿ ಇರಬೇಕು. ಸಮಯ ಇಲ್ಲ. ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ನಾವು ಹೆಂಗಿರ್ಬೇಕಂತೆ, ಸಿದ್ಧತೆ ಉಳ್ಳವರಾಗಿ ನಾವು ಜೀವಿಸುವವರಾಗಿ